ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ಗೋ ಟ್ರೇಡಿಂಗ್ ಅಥವಾ ರೋಬೋಟಿಕ್ ಟ್ರೇಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವುದೇ ರೀತಿ ಕಾಂಪ್ಲಿಕೇಶನ್ ಮಾಡಕ್ ಹೋಗೋದಿಲ್ಲ. ಓಕೆ, ಸೊ ಇದು ಹೇಳೋಕ್ಕಿಂತ ಮುಂಚೆ ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಈಗ ನೀವು ಏನಾದರೂ ಒಂದು ಅನಾಲಿಸಿಸ್ ಮಾಡಿ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಒಂದು ಚಾರ್ಟ್ ತಗೊಂತೀರಾ, ಅನಾಲಿಸಿಸ್ ಮಾಡ್ತೀರಾ, ಸ್ಟಾಕ್ ಸೆಲೆಕ್ಷನ್ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತೀರಾ, ಅದಾದ್ಮೇಲೆ ನಿಮ್ಮ ಬ್ರೋಕರ್ ಟರ್ಮಿನಲ್ಗೆ ಹೋಗಿ ಬೈ ಅಂಡ್ ಸೆಲ್ ಮಾಡ್ತೀರಾ, ವಿಚ್ ಇಸ್ ವೆರಿ ವೆರಿ ಮ್ಯಾನ್ಯಲ್. ಇದನ್ನೇ ನಿಮಗೆ ಕಂಪ್ಯೂಟರ್ ಆಟೋಮೆಟಿಕ್ ಇವೆಷ್ಟು ಅನಾಲಿಸಿಸ್ ನ ಮಾಡಿಕೊಟ್ರೆ ಅದನ್ನೇ ಆಲ್ಗೋ ಅಥವಾ ರೋಬೋಟಿಕ್ ಟ್ರೇಡಿಂಗ್ ಅಂತ ಕರೀತಾರೆ. ಇದು ತುಂಬಾ ಸಿಂಪಲ್ ಆಗಿರೋಂಥ ಒಂದು ಎಕ್ಸ್ಪ್ಲನೇಷನ್ಸ್. ಸೊ ಇದನ್ನ ಬೇರೆ ಒಂದು ಟರ್ಮಿನಾಲಜಿ ಅಥವಾ ಬೇರೆ ಒಂದು ವರ್ಡ್ಗಳಲ್ಲಿ ಸಹ ಕರೀತಾರೆ. ಒಂದು ಆಟೋಮೇಟೆಡ್ ಟ್ರೇಡಿಂಗ್ ಅಂತ ಕರೀತಾರೆ, ಅಥವಾ ಬ್ಲಾಕ್ ಬಾಕ್ಸ್ ಅನ್ನುವಂಥ ಟ್ರೇಡಿಂಗ್ ಅಂತ ಸಹ ಕರೀತಾರೆ. ಅದರ ಜೊತೆಗೆ ಆಲ್ಗೋ ಟ್ರೇಡಿಂಗ್ ಅಂತ ಸಹ ಕರೀತಾರೆ. ಇದು ಒಂದು ಬೇಸಿಕ್ ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಈ ಒಂದು ಆಟೋಮೆಟಿಕ್ ಟ್ರೇಡಿಂಗ್ ಅಥವಾ ಆಲ್ಗೋ ಟ್ರೇಡಿಂಗ್, ಸಿಂಪಲ್ ಆಗಿ ಆಲ್ಗೋ ಟ್ರೇಡಿಂಗ್ ಅಂತ ಕರೀತಾರೆ. ಈ ಒಂದು ಆಲ್ಗೋ ಟ್ರೇಡಿಂಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ನೀವು ಒಂದು ಅಮೌಂಟ್ ನ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಇಟ್ಟ ಮೇಲೆ ಸ್ಟಾರ್ಟಿಂಗ್ ಅನಾಲಿಸಿಸ್ ಇಂದ ಹಿಡಿದು, ಅನಾಲಿಸಿಸ್ ಅಂದ್ರೆ ಇವಾಗ ನಾವು ಒಂದು ಚಾರ್ಟ್ ಅನಾಲಿಸಿಸ್ ಮಾಡ್ತೀವಿ, ಕ್ಯಾಂಡಲ್ ಸ್ಟಿಕ್ಸ್ ಮೇಲಿಂದ ಪ್ರೆಷರ್ ಬರ್ತಿದೆ, ಕೆಳಗಿಂದ ಬರ್ತಿದೆ, ಆ ರೀತಿ ಅನಾಲಿಸಿಸ್ ಅಲ್ಲ. ಒಂದು ಕೈಂಡ್ ಆಫ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಎಕ್ಸಾಂಪಲ್, ನೀವು ಸೂಪರ್ ಟ್ರೆಂಡ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ಸೂಪರ್ ಟ್ರೆಂಡ್ ತಗೊಂಡ್ರೆ ಏನರ್ಥ? ಸೂಪರ್ ಟ್ರೆಂಡ್ ನ ಮೇಲೆ ಕ್ಯಾಂಡಲ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಆದ್ರೆ, ಅದ್ರ ಜೊತೆಗೆ ಸೂಪರ್ ಟ್ರೆಂಡ್ ಗ್ರೀನ್ ಏನಾದ್ರು ಟರ್ನ್ ಆದ್ರೆ ಬೈ ಅನ್ನುವ ಒಂದು ಲಾಜಿಕ್. ಅದ್ರ ಜೊತೆಗೆ ಸೂಪರ್ ಟ್ರೆಂಡ್ ಏನಾದ್ರು ರೆಡ್ ಟರ್ನ್ ಆಗಿ ಆ ಒಂದು ಸೂಪರ್ ಟ್ರೆಂಡ್ ನ ರೆಡ್ ಕೆಳಗಡೆ ನಿಮ್ಮ ಕ್ಯಾಂಡಲ್ಸ್ ಗಳು ಪ್ರಿಂಟ್ ಆಗ್ತಾ ಬಂದ್ರೆ ನೀವು ಸೆಲ್ ಮಾಡ್ತೀರಾ ಅನ್ನೋ ಒಂದು ರೂಲ್ಸ್. ಈ ರೂಲ್ಸ್ ಗಳನ್ನ ಇಟ್ಕೊಂಡು ನೀವು ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡ್ತೀರಾ. ಅದ್ರ ಜೊತೆಗೆ ಆ ರೂಲ್ಸ್ ನ ಇಟ್ಕೊಂಡು ಪ್ರಾಫಿಟ್, ನಿಮ್ಮ ಲಾಸ್, ಅದ್ರ ಜೊತೆಗೆ ಒಂದು ಟ್ರೈಲಿಂಗ್ ಸ್ಟಾಪ್, ಈ ರೀತಿ ಒಂದು ಕಾನ್ಸೆಪ್ಟ್ ಗಳನ್ನ ನೀವು ಪ್ಲಾನ್ ಮಾಡ್ಕೊಂಡು ನಿಮ್ಮ ರೂಲ್ಸ್ ನ ಸೆಟ್ ಮಾಡ್ಕೊಂಡು ಒಂದು ಟ್ರೇಡಿಂಗ್ ಪ್ಲಾನ್ ಅಂತ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಲ್ವಾ, ಅದನ್ನ ಆಟೋಮೆಟಿಕ್ ಮಾಡಿದ್ರೆ ಎಂಡ್ ಟು ಎಂಡ್ ನಿಮ್ಮ ಸಿಸ್ಟಮೇ ಆಟೋಮೆಟಿಕ್ ಮಾಡುತ್ತೆ. ನೀವು ಯಾವುದೇ ರೀತಿಯ ಸಿಸ್ಟಮ್ ಮುಂದೆ ಕುತ್ಕೊಳ್ಳೋದು, ಟರ್ಮಿನಲ್ಗೆ ಲಾಗಿನ್ ಆಗೋದು, ಲಾಗ್ಔಟ್ ಆಗೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡೋದು, ಯಾವುದೇ ರೀತಿ ಒಂದು ಮ್ಯಾನುವಲ್ ಇಂಟರ್ವೆನ್ಷನ್ ಇಲ್ಲದೆ ಇರುವಂತ ಒಂದು ಸಿಸ್ಟಮೇ ಈ ನಮ್ಮ ಆಟೋಮೇಟೆಡ್ ಅಥವಾ ಆಲ್ಗೋ ಟ್ರೇಡಿಂಗ್ ಅಂತ ಕರೀತಾರೆ. ಅದ್ರ ಜೊತೆಗೆ ಈ ಒಂದು ಆಲ್ಗೋ ಟ್ರೇಡಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಏನಂತ ಹೇಳಿದ್ರೆ, ಇಟ್ ವಿಲ್ ವರ್ಕ್ ಓನ್ಲಿ ಬೇಸ್ಡ್ ಆನ್ ದಿ ಸೆಟ್ ಆಫ್ ರೂಲ್ಸ್. ನೀವೇನಾದ್ರೂ ಒಂದು ರೂಲ್ಸ್ ಕೊಟ್ಟಿದ್ರೆ ಈ ರೀತಿ ಬೈ ಮಾಡಬೇಕು, ಈ ರೀತಿ ಸೆಲ್ ಮಾಡಬೇಕು, ಅವಷ್ಟೇ ಮಾಡುತ್ತೆ ಅನ್ನೋದು ಬಿಟ್ಟರೆ ಇನ್ ಬಿಟ್ವೀನ್ ಯಾವುದೇ ರೀತಿ ಒಂದು ಮೆಂಟಲಿ ಚೇಂಜ್ ಮಾಡುವಂತ ಡಿಸಿಷನ್ ಸಿಸ್ಟಮ್ ಮಾಡೋದಿಲ್ಲ. ಎಕ್ಸಾಂಪಲ್ ಅನ್ಕೊಂತೀನಿ, ಹೇಳ್ತೀನಿ ನಿಮ್ಗೆ ಕೇಳಿ. ನೀವು ಯಾವುದೋ ಒಂದು ಸ್ಟಾಕ್ ನ ಬೈ ಮಾಡ್ತೀರಿ. ಎಕ್ಸಾಂಪಲ್, ಓಕೆ ಇದು ಸೂಪರ್ ಟ್ರೆಂಡ್ ಮೇಲೆ ಗ್ರೀನ್ ಬಂದಿದೆ ಅಂತ ನಾನು ಬೈ ಮಾಡಿದ್ದೀನಿ, ಈಗ ನೋಡಿ ರಿವರ್ಸ್ ಆಗುವಂತ ಚಾನ್ಸಸ್ ಇದೆ ಅಂದ್ರೆ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ತಿರಲ್ಲ, ಆ ರೀತಿಯ ರೂಲ್ಸ್ ಇದರಲ್ಲಿ ನಾವು ಸೆಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ವರ್ಕ್ ಪ್ಯೂರ್ಲಿ ಬೇಸ್ಡ್ ಆನ್ ದ ರೂಲ್ಸ್, ಡಿಫೈನ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಅದ್ರ ಜೊತೆಗೆ ಇದರಲ್ಲಿ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಟ್ರೇಡ್ಗೆ ಈ ಸಿಸ್ಟಮ್ ಅಲೋ ಮಾಡೋದಿಲ್ಲ. ಆಬ್ವಿಯಸ್ಲಿ ರೋಬೋಟಿಕ್ಸ್ ಅಂದ್ರೆ, ನೀವು ರಜನಿಕಾಂತ್ ಒಂದು ರೋಬೋ ಫಿಲಮ್ ನೋಡಿರ್ತೀರ, ಅದೇನ್ ಸೆಟ್ ಮಾಡಿರ್ತಾರೆ ರೂಲ್ಸ್ ಅದೇ ಮಾಡುತ್ತೆ ಅನ್ನೋದು ಬಿಟ್ಟರೆ ಎಕ್ಸ್ಟ್ರಾ ಮಾಡೋದೇ ಇಲ್ಲ. ಸೊ ಈ ರೀತಿ ಒಂದು ಕಾಮಿಡಿ ಸೀನ್ಗಳಲ್ಲಿ ನೋಡಿರ್ತಾರೆ, ರೋಬೋ ಇದು ಮಾಡು ಅಂದ್ರೆ ಅದಷ್ಟೇ ಡಿಫೈನ್ಡ್ ರೂಲ್ಸ್ ಮಾಡುತ್ತೆ ಅನ್ನೋದು ಬಿಟ್ಟು ಅದಕ್ಕೊಂದು ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿರುವಂತ ಯಾವುದೇ ಡಿಸಿಷನ್ ರೋಬೋಟಿಕ್ ಮಾಡೋದಿಲ್ಲ. ಆ ರೀತಿ ಒಂದು ಎಕ್ಸಾಂಪಲ್, ನೀವು ರಜನಿಕಾಂತ್ ಫಿಲಮ್ ರೋಬೋ ತಗೊಂಡ್ರೆ ಸೇಮ್ ಅದೇ ರೀತಿ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೀವೇನಾದ್ರೂ ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡಿದ್ರೆ ಹೆಂಗೆ, ನೀವು ಎಮೋಷನಲ್ ಅಟ್ಯಾಚ್ ಆಗಿರ್ತೀರ, ನೀವು MTO ಮಾರ್ಕ್ ಟು ಮಾರ್ಕೆಟ್ ನ ಒಂದು ಅಮೌಂಟ್ ನೋಡ್ಕೊಂಡು ಲಾಸ್ ಆಗ್ತಿದೆ ಟೆನ್ಷನ್ ಆಗ್ತಿರಲ್ಲ, ಆ ರೀತಿ ಟೆನ್ಷನ್ ಇರೋದಿಲ್ಲ ಈ ನಮ್ಮ ರೋಬೋಟ್ ಟ್ರೇಡಿಂಗ್ ಅಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ರಿಸೋರ್ಸಸ್ ಬೇಕಿತ್ತು ಅಂದ್ರೆ ಸ್ಟ್ರೀಕ್ ಅನ್ನುವ ಒಂದು ರಿಸೋರ್ಸ್ ಇದೆ, ಅವರು ಸಹ ಒಂದು ರೋಬೋಟಿಕ್ ಸಿಸ್ಟಮ್ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಓನ್ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ಟ್ರೇಡ್ ಟ್ರಾನ್ ಅನ್ನೋ ಒಂದು ಮತ್ತೊಂದು ಬಿಗ್ಗೆಸ್ಟ್ ಒಂದು ನಂಬರ್ 1 ಟ್ರೇಡಿಂಗ್ ಆಲ್ಗೋ ಟ್ರೇಡಿಂಗ್ ಸಿಸ್ಟಮ್ ಸಹ ಅವೈಲೇಬಲ್ ಇರೋದ್ರಿಂದ ಇದು ಸ್ವಲ್ಪ ಪೇಡ್ ವರ್ಷನ್ ಇದೆ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿ ಫ್ರೀ ಸಿಕ್ಕೋದಿಲ್ಲ, ಸ್ವಲ್ಪ ಪೇಡ್ ವರ್ಷನ್ ಇರುತ್ತೆ. ಸೊ ನೀವೇನಾದ್ರು ಇಂಟ್ರೆಸ್ಟ್ ಇತ್ತು, ನಿಮ್ಮ ಹತ್ರ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಂದ್ರೆ ಸಹ ನೀವು ಅದನ್ನ ಮಾಡ್ಬೋದು. ಸೊ ಇದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಯಾವ ರೀತಿ ಒಂದು ಆಲ್ಗೋ ಟ್ರೇಡಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದೇ ಒಂದು ಸಿಸ್ಟಮ್ ನ ತಗೊಂಡು ಆ ಒಂದು ಸಿಸ್ಟಮ್ ನ ನೀವು ರಿಸರ್ಚ್ ಮಾಡ್ತೀರಾ. ಫಸ್ಟ್ ಎಕ್ಸಾಂಪಲ್ ಹಿಸ್ಟಾರಿಕಲ್ ಡೇಟಾ ತಗೊಂತೀರಾ. ಹಿಸ್ಟಾರಿಕಲ್ ಡೇಟಾ ತಗೊಂಡು ನೀವೇನ್ ಮಾಡ್ತೀರಾ, ಓಕೆ ಎಕ್ಸಾಂಪಲ್ ಸೂಪರ್ ಟ್ರೆಂಡ್ ಎಕ್ಸಾಂಪಲ್ ಹೇಳ್ತಾರೆ. ಸೂಪರ್ ಟ್ರೆಂಡ್ ಬೇಸಿಸ್ ಮೇಲೆ ನೀವು ಈ ಒಂದು ಟೈಮಲ್ಲಿ ಬೈ ಮಾಡಬೇಕು, ಈ ಒಂದು ಟೈಮ್ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಿದ್ರೆ ಪ್ರಾಫಿಟ್, ಯಾವಾಗ ಬೈ ಮಾಡಿದ್ರೆ ಲಾಸ್ ಆಗ್ಬೋದು ಅಂತ ಒಂದು ಸೆಟ್ ಆಫ್ ರೂಲ್ಸ್ ನ ನೀವು ರಿಸರ್ಚ್ ಮಾಡ್ತೀರಾ ಬೇಸ್ಡ್ ಆನ್ ಯುವರ್ ಹಿಸ್ಟಾರಿಕಲ್ ಅಥವಾ ರಿಯಲ್ ಟೈಮ್ ಡೇಟಾ, ಡಿಪೆಂಡಿಂಗ್ ಆನ್ ನಿಮ್ಮ ರಿಸರ್ಚ್ ಏನ್ ಹೆಂಗೆ ಹೇಳುತ್ತೆ ಹಂಗೆ ಅದ್ರ ಬೇಸಿಸ್ ಮೇಲೆ. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಪ್ರೀ ಟ್ರೇಡ್ ಅನಾಲಿಸಿಸ್ ಅಂದ್ರೆ ಕೈಂಡ್ ಆಫ್ ಅಂದ್ರೆ ಇದನ್ನ ಒಂದು ಡಮ್ಮಿ ಟ್ರೇಡ್ ಅಥವಾ ಪೇಪರ್ ಟ್ರೇಡಿಂಗ್ ಅಥವಾ ಒಂದು ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡುವಂತ ಒಂದು ಲೆವೆಲ್ ಅಂತ ಹೇಳ್ಬೋದು. ಸೊ ಈ ಒಂದು ಲೆವೆಲ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರೀ ಟ್ರೇಡ್ ಅಂತ ಮಾಡಿ ಆ ಒಂದು ರೂಲ್ಸ್ ನ ನೀವೇನ್ ಮಾಡಿದ್ರೆ ರಿಸರ್ಚ್ ಬೇಸಿಸ್ ಮೇಲೆ ಮತ್ತೆ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಬೇಸ್ಡ್ ಆನ್ ದ ಆಲ್ಫಾ ಮಾಡೆಲ್, ರಿಸ್ಕ್ ಮಾಡೆಲ್ ಮತ್ತೆ ಟ್ರಾನ್ಸಾಕ್ಷನ್ ಕಾಸ್ಟ್ ಮಾಡೆಲ್, ಯಾವ ರೀತಿ ಒಂದು ಕಾಸ್ಟ್ ಗಳಿದೆ ಅಂತ, ಅಸೋಸಿಯೇಟೆಡ್ ಕಾಸ್ಟ್ ಗಳಿದೆ ಅಂತ ನೀವು ಅನಾಲಿಸಿಸ್ ಮಾಡ್ಕೊಂಡು ನೀವು ಸೆಕೆಂಡ್ ಡಿಸಿಷನ್ ಮಾಡ್ತಾರೆ. ನೆಕ್ಸ್ಟ್ ಡಿಸಿಷನ್ ಬಂದು ಟ್ರೇಡಿಂಗ್ ಸಿಗ್ನಲ್ ನ ಜನರೇಟ್ ಮಾಡಿ. ಸಿಗ್ನಲ್ ಅಂತಂದ್ರೆ ಆಡಿಯೋ ಇರೋದಲ್ಲ, ಯಾವ ಟೈಮಲ್ಲಿ ಬೈ ಮಾಡಬೇಕು, ಯಾವ ಟೈಮಲ್ಲಿ ಸೆಲ್ ಮಾಡಬೇಕು, ಸ್ಟಾಪ್ ಲಾಸ್ ಇಟ್ಟಾದ್ರೆ ಆರ್ಡರ್ ಕ್ಲೋಸ್ ಆಗ್ಬೇಕಾ, ಪ್ರಾಫಿಟ್ ಇಟ್ಟಾದ್ರೆ ನಿಮ್ಮ ಸ್ಟಾಪ್ ಲಾಸ್ ಕ್ಲೋಸ್ ಆಗ್ಬೇಕಾದ್ರೆ ಸೆಟ್ ಆಫ್ ರೂಲ್ಸ್ ನೀವು
ಪ್ಲಾನಿಂಗ್ ಮಾಡ್ತಾರೆ, ಅದು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡಲ್. ಓಕೆ, ಇದು ವೆರಿ ಹೈ ಲೆವೆಲ್ ಹೇಳ್ತಾ ಇದ್ದೀನಿ. ಇದು ಬಿಟ್ಟು ಸಹ ಇನ್ನು ವಾಸ್ಟ್ ಇನ್ ಡೆಪ್ತ್ ಒಂದು ಸೈಕಲ್ ಸಹ ಇರೋದ್ರಿಂದ ಅದನ್ನ ನೋಡ್ಕೊಂಡು ನೀವು ಡಿಸಿಷನ್ ಮಾಡ್ಬೋದು. ಬಟ್ ನಿಮ್ಗೆ ಜಸ್ಟ್ ಒಂದು ಹಿಂಟ್ ಕೊಡ್ತಾ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ನ ಶುರು ಮಾಡ್ಬೋದು. ಅದು ಆಲ್ಗೋ ಟ್ರೇಡಿಂಗ್. ನೆಕ್ಸ್ಟ್ ಬಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀರಾ. ಆಲ್ರೆಡಿ ಹೇಳಿದಾಗ ನೀವು ಟ್ರೇಡ್ ಏನು ನೀವು ಇಲ್ಲಿ ಇಷ್ಟು ಅನಾಲಿಸಿಸ್ ಮಾಡ್ತೀರಾ, ಇದನ್ನ ತಗೊಂಡು ನೀವು ರಿಯಲ್ ಟ್ರೇಡಿಂಗ್ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಮಾಡ್ತೀರಾ. ಎಕ್ಸಿಕ್ಯೂಷನ್ ಮಾಡಲ್ ಎಕ್ಸಿಕ್ಯೂಷನ್ ಮಾಡಿದ್ಮೇಲೆ ಆ ಒಂದು ಟ್ರೇಡು ಎಂಡ್ ಆಫ್ ದಿ ಡೇ ಅಥವಾ 3:30 ಆದ್ಮೇಲೆ ಅಥವಾ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ಪ್ರಾಫಿಟ್ ಇಟ್ಟು ಯಾವುದೇ ಒಂದು ಪಾಯಿಂಟ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೀವು ಮಾಡ್ಕೊಂಡು ನಿಮ್ಮ ಟ್ರೇಡಿಂಗ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಎಂಡ್ ಮಾಡ್ತೀರಾ. ಇದುವೇ ನಮ್ಮ ಆಲ್ಗೋರಿದಮಿಕ್ ಟ್ರೇಡಿಂಗ್ ಸಿಸ್ಟಮ್ ಕಾಂಪೋನೆಂಟ್ ಅನ್ನುವ ಒಂದು ಹೈ ಲೆವೆಲ್ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಓಕೆ, ಸೊ ಇದ್ರ ಜೊತೆಗೆ ಸತೀಶ್ ಅವರೇ, ಇವಾಗ ನಾನೇನಾದ್ರು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಯಾವ ರೀತಿ ಆಲ್ಗೋ ಟ್ರೇಡಿಂಗ್ ಸಿಸ್ಟಮ್ ಶುರು ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಟ್ರೇಡ್ ಏನಾದ್ರು ಮಾಡ್ತಿತ್ತಂದ್ರೆ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮ್ಮ ಟ್ರೇಡಿಂಗ್ ಪ್ಲಾನ್ ಅಲ್ಲಿ ಇರಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ಅದನ್ನ ಆಟೋಮೆಟಿಕ್ ಮಾಡಕ್ ಆಗುತ್ತಾ ಅಂತ ನಿಮ್ಗೆ ಅನ್ನಿಸ್ಬೇಕು. ನಿಮ್ಗೆ ಏನಾದ್ರು ಎಸ್ ಈ ಒಂದು ಪಾಯಿಂಟ್ ಆಟೋಮೆಟಿಕ್ ಮಾಡಕ್ ಆಗುತ್ತೆ ಅಂದ್ರೆ ಆಲ್ಗೋ ಟ್ರೇಡಿಂಗ್ ಇಸ್ ಫಾರ್ ಯು. ಥರ್ಡ್ ಪಾಯಿಂಟ್ ಬಂದು ನೀವು ಎಷ್ಟು ರಿಸ್ಕ್ ತಗೊಳಕಿದ್ರೆ, ಎಷ್ಟು ಪ್ರಾಫಿಟ್ ಎಷ್ಟು ಲಾಸ್ ತಗೊಳಕಿದ್ರೆ ಒಂದು ಸೆಟ್ ಆಫ್ ಡಿಫೈನ್ಡ್ ರೂಲ್ಸ್ ನ ಮಾಡಿ. ನೆಕ್ಸ್ಟ್ ಬಂದು ಯಾವ ಒಂದು ಸಿಸ್ಟಮ್ ನ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೋಡ್ಕೊಂಡು, ನಾನು ಆಡಿ ಕೊಟ್ಟಿದ್ದೀನಲ್ಲ ಸ್ಟ್ರೀಕು ಟ್ರೇಟ್ರಾನ್ ಅಂತ, ಆ ರೀತಿ ಒಂದು ಸಿಸ್ಟಮ್ಗಳು ಅಥವಾ ಕಂಪನಿಗಳ ಒಂದು ಸರ್ವಿಸಸ್ ನ ತಗೊಂಡು ನೀವು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನ ಒನ್ ಟೈಮ್ ನೀವು ಸೆಟ್ ಮಾಡಿಬಿಟ್ಟು ನಿಮ್ಮ ಒಂದು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಏನಿದೆ ಅದನ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯಾವ್ಯಾವ ಟೈಮಲ್ಲಿ ಎಕ್ಸಿಕ್ಯೂಷನ್ ಯಾವ್ಯಾವ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕಂತ ನೀವು ಸೆಟ್ ಆಫ್ ರೂಲ್ಸ್ ನ ಕೊಟ್ಬಿಟ್ರೆ ಪ್ರತಿದಿನ ಆ ಒಂದು ಸೆಟ್ ಆಫ್ ರೂಲ್ಸ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಲೈವ್ ಆಗುತ್ತೆ. ನೀವು ಯಾವುದೇ ರೀತಿಯ ಪ್ರತಿದಿನ ಹೋಗಿ ಟ್ರೇಡಿಂಗ್ ಮಾಡುವಂತ ಟೆನ್ಷನ್ ಇಲ್ದಿರೋದ್ರಿಂದ ಇವೆಷ್ಟು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಆಲ್ಗೋ ಟ್ರೇಡಿಂಗ್ ಇಸ್ ಫಾರ್ ಯು. ಸೊ ನೀವು ಕೇಳ್ಬೋದು, ಸತೀಶ್ ಅವರ ನೀವೇನಾದ್ರೂ ಸ್ಟಾರ್ಟ್ ಶುರು ಮಾಡಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ, ಎಸ್ ಆಬ್ವಿಯಸ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಒಂದು ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡು ನಾನು ಡಿಸಿಷನ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾನು ವರ್ಕ್ ಮಾಡಿ ಅಂದ್ರೆ ಸಕ್ಸಸ್ ಆಯ್ತು ಅಂದ್ರೆ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.